ಹಲೋ ಎವ್ರಿವನ್, ಟಿಪ್ ಟು ಅರಸೀಕೆರೆ ಮಿನಿ ಬ್ರೈಡಲ್ ವ್ಲಾಗ್. ಇದು ನನ್ನ ಫಸ್ಟ್ ಬ್ರೈಡಲ್ ವ್ಲಾಗ್. ಸೊ ನಾವು ಅರೌಂಡ್ ಒಂದು 3:34 ಒಳಗಡೆ ವೆನ್ಯೂನ ರೀಚ್ ಆಗಬೇಕಾಗಿತ್ತು. ನಮಗೆ ಬ್ರೈಡ್ ಆ ಟೈಮ್ ಹೇಳಿದರು. ಸೊ ನಾವು ಆನ್ ಟೈಮ್ ವೆನ್ಯೂನ ರೀಚ್ ಆದ್ವಿ. ನನಗೆ ಅರಸೀಕೆರೆಯಲ್ಲಿ ಎಂಟ್ರೆನ್ಸಲ್ಲೇ ಸಿಗುತ್ತೆ ಸಿದ್ದರಾಮೇಶ್ವರ ಚೌಟ್ರಿ ಅಂತ. ಸೊ ನಾನು ಒಂದು 10 ಟೈಮ್ಸ್ ಬಂದಿದ್ದೀನಿ ಇಲ್ಲಿಗೆ. ಸೊ ಫಸ್ಟ್ ನಾವು ಸ್ಯಾರೀಸ್ ಎಲ್ಲ ಪ್ರೀಪ್ಲೀಟ್ ಮಾಡ್ಕೊಂಡ್ವಿ, ಯಾಕಂದರೆ ಹುಡುಗಿ ನಮ್ಮ ಕೈಗೆ ಸಿಕ್ಕಿರಲಿಲ್ಲ, ತುಂಬ ಟೈಮ್ ಇತ್ತು. ಸೊ ನಾನು ನನ್ನ ಸೆಲ್ಫಿನೇ ತಗೊಳ್ತಾ ಟೈಮ್ ಪಾಸ್ ಮಾಡ್ತಾಯಿದ್ದೆ. ಆ್ಯಂಡ್ ಹೊರಗಡೆ ಒಂದ್ಸಲಿ ಚೆಕ್ ಮಾಡಿದೆ, ಅವ್ರು ಇನ್ನೂ ಶಾಸ್ತ್ರಗಳು ಮಾಡ್ತಾನೆ ಇದ್ರು. ಬಟ್ ನನಗೇನಂದರೆ ಟೈಮ್ ಆಗೋಗ್ತಾ ಇದೆ, ಹುಡುಗಿ ಸಿಗ್ತಾ ಇಲ್ವಲ್ಲ, ಹೇಗೆ ರಿಸೆಪ್ಷನಿಗೆ ರೆಡಿ ಮಾಡೋದು ಅಂತ. ಬಟ್ ಅರೌಂಡ್ ಒಂದು 6:37 ಆದ್ರೂ ನಮಗೆ ಹುಡುಗಿ ಕೈಗೆ ಸಿಗಲಿಲ್ಲ ಮೇಕಪ್ಪಿಗೆ. ಆಮೇಲೆ ಬಂದರು ಅವರು. ನಾವು ತುಂಬ ಬೇಗನೆ ಅವ್ರಿಗೆ ಫುಲ್ ಲುಕ್ನ ಕಂಪ್ಲೀಟ್ ಮಾಡಿ ಕಳಿಸಿದ್ವಿ. ಈವನ್ ಒಂದು ಫೋಟೋ ವೀಡಿಯೋ ಕೂಡ ನನಗೆ ತೊಗೊಳಕ್ಕಾಗಲಿಲ್ಲ. ಸೊ ಸ್ಟೇಜ್ ಮೇಲೇ ಈ ಒಂದು ವೀಡಿಯೋ ಫೋಟೋಸ್ನ ನಾನು ತೊಗೊಂಡೆ ಅಷ್ಟೇ. ಬಟ್ ಅವ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಆ್ಯಂಡ್ ಅವ್ರು ಸ್ಯಾಟಿಸ್ಫೈ ಕೂಡ ಆದರು ಆ ಒಂದು ಲುಕ್ಕಿಗೆ. ನಮಗೆ ಅಲ್ಲೇ ಅಕಾಮಿಡೇಷನ್ನ ಅರೇಂಜ್ ಮಾಡಿದರು. ಸೊ ನಮಗೆ ಅವ್ರು ಡ್ರಾಪ್ ಮಾಡಿದರು. ಮಾರ್ನಿಂಗ್ 3 ನಾನು ಇಲ್ಲಿ ಎದ್ದಿದ್ದೀನಿ. ಸೊ 3 ನಾವು ವೆನ್ಯೂನ ರೀಚ್ ಆಗಬೇಕಿತ್ತು. ಸೊ ಅವರೇ ಬಂದು ನಮ್ಮನ್ನ ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋದರು. ಸೊ 3 ವೆನ್ಯೂಗೆ ಬಂದು ಗಣಪತಿಗೆ ಒಂದು ನಮಸ್ಕಾರ ಮಾಡಿ ಇವಾಗಲಾದ್ರು ಚೆನ್ನಾಗಿ ಟೈಮ್ ಸಿಗಲಿ ಅಂತ ಕೇಳಿಕೊಂಡು ನಾನು ವೆನ್ಯೂ ಒಳಗಡೆ ಹೋದೆ. ಸೊ ಯಾರೂ ಇರಲಿಲ್ಲ, ಮಂಟಪ ಮಾತ್ರ ರೆಡಿ ಇತ್ತು. 3 ಅಲ್ವಾ, ಯಾರು ಇರ್ತಾರೆ ಅಷ್ಟು ಬೇಗ. ಸೊ ಹುಡುಗಿ ಮಾತ್ರ ಎದ್ದು ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಆ್ಯಂಡ್ ಹೋದ ತಕ್ಷಣ ಹುಡುಗಿಗೆ ಮೇಕಪ್ನ ಮಾಡಿದೆ ನಾನು ಆನ್ ಟೈಮ್. ನನ್ನ ಒಂದು ಮುಹೂರ್ತಮ್ ಸಿಗ್ನೇಚರ್ ಮೇಕಪ್ನ ಹುಡುಗಿಗೆ ಮಾಡಿದೆ. ಅವರಿಗೆ ತುಂಬಾ ಇಷ್ಟ ಆಯಿತು ಲುಕ್ಕು. ಆ್ಯಂಡ್ ನನಗೆ ಅವರು ಅಲ್ಲೇ ಆನ್ ಸ್ಪಾಟ್ ಒಂದು ಒಳ್ಳೆ ರಿವ್ಯೂ ಕೂಡ ಕೊಟ್ಟರು. ನಾನು ಇನ್ಸ್ಟಾದಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ. ಆ್ಯಂಡ್ ಅವ್ರ ಸಿಸ್ಟರ್ಗೆ ಮತ್ತು ಮದರ್ಗೆ ನಾನ್ ಬ್ರೈಡಲ್ ಲುಕ್ನ ಮಾಡಿದ್ವಿ. ಸೊ ಅವ್ರ ಸಿಸ್ಟರ್ ಬಂಗಾರ ಜಡೆ ಹಾಕ್ಸ್ಕೊಂಡ್ರು ಮಾರ್ನಿಂಗ್ ಮುಹೂರ್ತಮ್ಗೆ, ಅದು ಕೂಡ ಅವ್ರಿಗೆ ತುಂಬ ಚೆನ್ನಾಗಿ ಸೂಟ್ ಆಗಿತ್ತು. ಸೊ ಈ ಎಲ್ಲ ಮೇಕಪ್ನ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಬಿಕಾಸ್ ಮುಹೂರ್ತಮ್ ಅಷ್ಟೇ ಇದ್ದಿದ್ದು, ಮತ್ತು ಅವ್ರದ್ದು ರಿಸೆಪ್ಷನ್ ಲುಕ್ ಇರಲಿಲ್ಲ. ಸೊ ಇದಾಗಿತ್ತು ನನ್ನ ಒಂದು ಬ್ರೈಡಲ್ ವ್ಲಾಗ್. ಥ್ಯಾಂಕ್ ಯು.